ನಮಸ್ಕಾರ. ವಿವಾ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ನಾನು ಮೀನಾಕ್ಷಿ ರಾಥೋಡ್. ಯಲಹಂಕದ ಸಿಂಗನಾಯಕನಹಳ್ಳಿಯಲ್ಲಿರುವ ಖಾಸಗಿ ವಿಬ್ ಗಯರ್ ಶಾಲೆ ಶುಲ್ಕ ತಡವಾದರೆ 3% ಬಡ್ಡಿ ವಸೂಲಿ ಮಾಡುವ ಅಕ್ರಮಕ್ಕೆ ಮುಂದಾಗಿದೆ ಎಂಬ ಆರೋಪ ಪೋಷಕರಿಂದ ಕೇಳಿಬಂದಿದೆ. ಈ ಅಕ್ರಮವನ್ನು ಖಂಡಿಸಿ ಪೋಷಕರು ಹಾಗೂ ಕೆಲವು ಸಂಘಟನೆಗಳ ಕಾರ್ಯಕರ್ತರು ಮಂಗಳವಾರ ಶಾಲೆಯ ಮುಂಭಾಗದಲ್ಲಿ ಜಮಾವಣೆಗೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ಪೋಷಕರ ಆಕ್ರೋಶ ಮತ್ತು ಪ್ರತಿಭಟನೆ. ಶಾಲೆಯ ನಿರ್ಬಂಧದ ಕ್ರಮವನ್ನು ಖಂಡಿಸಿದ ಪೋಷಕರು ಶಾಲಾ ಶುಲ್ಕದ ಮೇಲೆ ಬಡ್ಡಿ ವಿಧಿಸುವುದು ಯಾವ ಕಾನೂನಿನಡಿ ಇದೆ ಎಂದು ಪ್ರಶ್ನಿಸಿದರು. ಪೋಷಕರು ಪ್ರತಿಭಟಿಸಿದಾಗ ಶಾಲಾ ಆಡಳಿತವು ಈ ವಿಷಯವನ್ನು ಆಂತರಿಕವಾಗಿ ಚರ್ಚಿಸಿ ಪರಿಹಾರ ಹುಡುಕಲು ಮನವಿ ಮಾಡಿದರು. ಪೋಷಕರು ಅದನ್ನು ಸ್ವೀಕರಿಸದೆ ತಕ್ಷಣ ಸ್ಪಷ್ಟನೆ ನೀಡುವಂತೆ ಒತ್ತಾಯಿಸಿದರು. ಖಾಸಗಿ ಶಾಲೆಗಳ ನೀತಿಯ ಕುರಿತು ಪೋಷಕರ ಅಸಮಾಧಾನ. ಪೋಷಕರು ತಿಳಿಸಿದಂತೆ ಶಾಲೆಯ ವಾರ್ಷಿಕ ಶುಲ್ಕ 1,25,000 ಆಗಿದ್ದು ಅದನ್ನು ಮಾರ್ಚ್ ನಲ್ಲಿ ಮೊದಲ ಕಂತು 50,000 ಪಾವತಿಸಲಾಗಿತ್ತು. ಉಳಿದ 3 ಕಂತುಗಳ ಪಾವತಿ ಸಮಯಕ್ಕೆ ಆಗದೆ ತಡವಾದ ಕಾರಣ ಒಟ್ಟು 75,000 ಪಾವತಿಸುವಾಗ 10,000 ಹೆಚ್ಚುವರಿ ಬಡ್ಡಿ ವಿಧಿಸಲಾಗಿದೆ. ಈ ಬಗ್ಗೆ ಶಾಲಾ ಆಡಳಿತಕ್ಕೆ ಪತ್ರ ಬರೆದರೂ ಇಮೇಲ್ ಮೂಲಕ ಬಡ್ಡಿ ವಿಧಿಸುವುದು ಶಾಲೆಯ ನಿಯಮ ಎಂದು ಉತ್ತರ ನೀಡಲಾಗಿದೆ. ಪೋಷಕರು ಮತ್ತು ಖಾಸಗಿ ಶಾಲಾ ಪೋಷಕರ ಸಂಘದ ಸಂಚಾಲಕ PH ಯೋಗಾನಂದ್ ಈ ಘಟನೆಗೆ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದು, ಶಿಕ್ಷಣವನ್ನು ಉದ್ದಿಮೆಯಾಗಿಸಿರುವ ಕೆಲವು ಖಾಸಗಿ ಶಾಲೆಗಳ ವಿರುದ್ಧ ಸರ್ಕಾರ ತಕ್ಷಣವೇ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಶಾಲೆಯ ಪ್ರತಿಕ್ರಿಯೆ. ಈ ಕುರಿತು ಮಾಧ್ಯಮದ ಪ್ರತಿಕ್ರಿಯೆ ನೀಡಲು ಶಾಲೆಯ ಆಡಳಿತ ನಿರಾಕರಿಸಿದ್ದು, ನಾವು ಪೋಷಕರೊಂದಿಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುತ್ತೇವೆ ಎಂದು ಮಾತ್ರ ತಿಳಿಸಿದೆ. ಸರ್ಕಾರದ ನಿರ್ಧಾರ ಎಷ್ಟು ತ್ವರಿತ? ಈ ಘಟನೆಗೆ ಖಾಸಗಿ ಶಾಲೆಗಳ ಶುಲ್ಕ ನೀತಿಗಳ ಬಗ್ಗೆ ಮತ್ತೊಮ್ಮೆ ಚರ್ಚೆ ಹುಟ್ಟುಹಾಕಿದೆ. ಶಾಲೆಗಳು ಶಿಕ್ಷಣ ಸಂಸ್ಥೆಗಳಾಗಬೇಕೋ ಉದ್ಯಮ ಕೇಂದ್ರಗಳಾಗಬೇಕೋ ಎಂಬ ಪ್ರಶ್ನೆ ತಲೆದೂರಿದೆ. ಪೋಷಕರ ಬೇಡಿಕೆಗೆ ಸರ್ಕಾರದ ಪ್ರತಿಕ್ರಿಯೆ ಏನಿರಬಹುದು ಮತ್ತು ಸರ್ಕಾರವು ಖಾಸಗಿ ಶಾಲೆಗಳ ಮೇಲೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವಿವಾ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ನೋಡುತ್ತೀರಿ. ಸಮಾಜದ ಒಳಿತಿಗಾಗಿ ನಾವು ನಿಮ್ಮೊಂದಿಗೆ.